ಬಿಗ್ ಬಾಸ್ ಮಲ್ಲಮ್ಮ ಅವರು ಯಾರಿಗೆ ತಾನೇ ಗೊತ್ತಿಲ್ಲ. ಈಗ ಮುಂಚೆ ಅವರು ಲೆವೆಂಟಿ ಅಂತ ಫೇಮಸ್ ಆದವರು. ಈಗ ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ಬಿಗ್ ಬಾಸ್ ಮಲ್ಲಮ್ಮ ಅನ್ನೋದೇ ಒಂದು ಆ ರೀತಿಯಾಗಿ ಒಂದು ಹೆಸರನ್ನ ಗಳಿಸಿದಂಥವ್ರು. ಆಗಿದ್ದಂಥ ಫ್ಯಾನ್ ಬೇಸ್ಗೂ ಈಗ ಅವ್ರಿಗೆ ದುಪ್ಪಟ್ಟಾಗಿದ್ದಾರೆ. ಸಿಕ್ಕಿದ್ದಾರೆ ಇವತ್ತು ನಮ್ಮ ಕೈಗೆ. ಮಾತನಾಡಿಸೋಣ ಬನ್ನಿ. ಅಮ್ಮ ನಮಸ್ಕಾರ. ಅಮ್ಮ ಈ ಬಿಗ್ ಬಾಸ್ಗೆ ಹೆಂಗೆ ಸೆಲೆಕ್ಟ್ ಆದ್ರಿ? ನಿಮ್ ಮೇಡಮ್ ಥ್ರೂ ಅಂತ ಗೊತ್ತು, ನಿಮ್ ಮೇಡಮ್ ಅವರಿಂದ ಅಂತ. ನಿಮಗೆ ಹೆಂಗ್ ಕರೆ ಬಂತು ಅಂತ ಬಿಗ್ ಬಾಸ್? ಲೆವೆಂಟಿಯಿಂದ ಆ ಒಂದು ವಿಡಿಯೋ ವೈರಲ್ ಆಗಿದ್ದಕ್ಕೆ ನೀವು ಅಲ್ಲಿ ಬಿಗ್ ಬಾಸ್ ಹೋದ್ರಿ. ಹಂಗೆ ವಿಡಿಯೋ ಮಾಡ್ತಾರೆ ನಮ್ಮ ಮನುಷ್ಯರು, ಅದ್ರಲಿಂದ ವೈರಲ್ ಆಗಿ ಅಲ್ಲಿ ನಮ್ಮ ಮೇಡಮ್ ಅದಕ್ಕೆ ಟ್ರೈ ಮಾಡಿದ್ರಿ. ಅವ್ರಲಿಂದ ಇದೆಲ್ಲ ನೋಡಿ ಬಂದೇವ್ ನೋಡಿ. ನೀವು ಧೈರ್ಯ ಮಾಡಿದ್ರ ನಾನು ಬಿಗ್ ಬಾಸ್ ಹೋಗ್ಬೇಕು ಅಂತ? ಧೈರ್ಯ ಮಾಡಿದ್ರ? ಧೈರ್ಯ ಎಲ್ಲಿದ್ರು? ನಾವ್ ಮೊದಲು ಕೇಳಿದ್ರು ಅವ್ರನ್ನ ಮೇಡಮ್ ಅವ್ರು, ನಮ್ಗೆ ಒಂದ್ ಹೇಳಕ್ ಬಿಗ್ ಬಾಸ್ ಕರೆದ್ರು ಓದ್ತೇನಂದು. ನಮ್ಗೆ ಹೆಂಗ್ ಕರಿತಾರಿ? ನಮ್ಗೆ ನಾವೇನ್ ಶಾಲಿ ಕಲ್ತೀವಿ ಏನ್ ಕಲ್ತೀವಿ ಅಂತಲ್ಲಿ ಎಲ್ಲ ನಮ್ಗೆ ಹೆಂಗ್ ಕರಿತಾರೆ ಅಂತ ಅಂದೇರಿ ನಾನು. ಇಲ್ಲಿ ಮಲ್ಲಮ್ಮ ಒಂದ್ ಹೇಳಕ್ ಕರೆದ್ರು ಓದ್ತೆ ಅಂತಂದ್ರೆ ಒಂದ್ ಹೇಳಕ್ ಕರೆದ್ರು ಓದ್ತಿಲ್ರಿ ಅಂತ. ಆ ಸತಿಗಾಕಿ ಮೇಡಮ್ ಗುರ್ತಿತ್ತೆ ಅಂತೀನಿ. ಹೋಗ್ತಾರೆ ಮಲ್ಲಮ್ಮ ಅವ್ರು ಹೋಗ್ತಾರೆ ಅಂದ್ರೆ ಅವ್ರಿಗೊಂದ್ ಧೈರ್ಯ ಇತ್ತ. ಅವ್ರೇನ್ ಧೈರ್ಯ ಇತ್ತನ. ಇಲ್ಲಿ ಯಾವಾಗ ಬಂದ್ರಿ ಬೆಂಗಳೂರಿಗೆ ನೀವು? ನಾವು ಒಂದ್ 15 ವರ್ಷ ಆಯ್ತು ಬಂದಿವಿ. 15 ವರ್ಷದಿಂದ ಅಲ್ಲೇ ನಮ್ಮ ಮೇಡಮ್ ಅವ್ರ ಒಂದೇ ತವಲಿ ಮಾಡೋದು. ಅಲ್ಲೇ ಮಾಡ್ತಿದ್ರಿ ಕೆಲಸ? ಅಲ್ಲೇ ಕೆಲಸ. ಮೊದಲು ಬಿಲ್ಡಿಂಗ್ ಕಟ್ದೇವ್ರಿ, ಕಲ್ಲು ಮಣ್ಣು ಹೊತ್ತು ಮ್ಯಾಲ್ಗಡೆ. ಆಮೇಲೆ ಬಿಲ್ಡಿಂಗ್ ನಮ್ಮ ಮೇಡಮ್ ಅವ್ರ ಒಂದು ಬುಟ್ಟಿಕ್ ತಯಾರು ಮಾಡಿದ್ರಿ. ಅಲ್ಲೇ ಬುಟ್ಟಿಕಲ್ಲೇ ಮಾಡ್ತಿದ್ದೇರಿ ನಾನು. ಈ ಮನುಷ್ಯರು ಬರ್ತಿದ್ರಲ್ಲ ಅವ್ರ ಅದೊಂದು ವಿಡಿಯೋ ಮಾಡಿ ಹಾಕಿದ್ರು. ಅವ್ರಿಗೆ ಮನುಷ್ಯರಿಗೆ ಹಂಗೆ ಕಮಿಟ್ ಹಾಕಿರ ಮಲ್ಲಮ್ಮ ಕರ್ಕೊಂಡ್ ಮಾಡ್ರಿ, ಚೆನ್ನಾಗಿ ಮಾಡ್ತಾರ ಅಂತ ಕಮಿಟ್ ಹಾಕಿ ಅವಾಗಿಂದ ಶುರುವಾಗಿ ಫಾಲೋವರ್ಸ್ಗಳು ಬಾಳ ಆಗಿ ಬಿಗ್ ಬಾಸ್ ಹೋಗಿ ಬಂದೆ ನೋಡಿ. ಬಿಗ್ ಬಾಸ್ ಹೋಗಿ ಬಂದ್ರಿ. ಈಗ ಬಿಗ್ ಬಾಸ್ ಅಲ್ಲಿ ನಿಮಗೆ ಹೋದಾಗ ಭಯ ಇತ್ತ? ಹೆಂಗಿರ್ತೀನಪ್ಪ ಇವ್ರ ಜನ? ಯಾಕಂದ್ರೆ ನಿಮಗೂ ಅವ್ರಿಗೂ ಅಜಗಜಾಂತರ ಡಿಫ್ರೆನ್ಸ್ ಇರ್ತೈತೆ. ಅವ್ರು ಓದಿರೋರು ಒಂದು ಸ್ಥಾನದಲ್ಲಿ ಇರ್ತಾರೆ, ನೀವು ಬೆಂಗಳೂರು ಕೆಲ್ಸಕ್ಕಂತ ಬಂದವರು, ಕೆಲಸ ಮುಗಿಸ್ಕೊಂಡು ಒಂದು ಇದ್ರಲ್ಲಿ ಕೆಲಸ ಮಾಡಿ ಅದರಿಂದ ಬಿಗ್ ಬಾಸ್ಗೆ ಬಂದವರು. ಒಂದು ಬಿಗ್ ಬಾಸ್ ಒಂದು ಏನಾದ್ರು ಕೊಟ್ರೆ ಚಟುವಟಿಕೆ, ಅದು ಓದೋದಾಗ್ಲಿ ಅದ್ರದ ಪರಿಜ್ಞಾನ ಏನು, ತಿಳ್ಕೊಳಕ್ಕೆ ಏನು ಅನ್ನೋ ಶಕ್ತಿ ನಿಮ್ಗಿದೆ. ಆದ್ರೆ ಅವ್ರ ಜೊತೆ ಹೆಂಗ್ ನಾನು ಇರ್ತೀನಪ್ಪ, ಇವ್ರು ಇಂಥವ್ರ ಜೊತೆ ಹೆಂಗ್ ಇರ್ತೀನಿ ಅಂತ ಹೆಂಗ್ ಅನಿಸ್ತಾ ನಿಮ್ಗೆ? ಭಯ ಆಯ್ತಾ? ಏನ್ ಭಯ ಆಗಿಲ್ಲ, ಅವ್ರು ಮನುಷ್ಯರೇ ಅಲ್ಲ. ಅಲ್ಲ ಅವ್ರು ಮೊದಲು ಭಯ ಆಗ್ತಿತ್ತು. ನಮ್ಮ ರಾಜೇಶರು, ಮನಸ್ಸರು, ಮೇಡಮ್ ಅವರು ಇವರೆಲ್ಲ ಧೈರ್ಯ ತುಂಬಿದ್ರು. ಮಾತಾಡ್ಮಲ್ಲಮ್ಮ ಒಂದ್ಸಲ ಹಿಂಗೆ ಅವ್ರು ಇದು ಇಂಟರ್ವ್ಯೂ ತೊಳಕ್ ಬಂದಿದ್ರು, ಪಾಡ್ಕಾಸ್ಟ್ ಮಾಡ್ತಾರಲ್ಲ ರಾಜೇಶ್, ಅವ್ ಭಯ ಆತಿತ್ತು ಮುಂದ್ ಮೈಕ್ ಇಟ್ಕೊಂಡ್ ಮಾತಾಡ್ಲಕ್ಕ. ಅವ್ರು ಎಲ್ಲರೂ ಧೈರ್ಯ ತುಂಬಿದವ್ರು, ಮನಸ್ಸರು, ರಾಜೇಶರು, ಮೇಡಮ್ ಅವರು. ಯಾಕೆ ಮಲ್ಲಮ್ಮ ಯಾಕೆ ಭಯ ಪಡ್ತಿ? ಅದೇನು ಮೈಕ್ ಅದ, ಅವ್ರ ಮನುಷ್ಯರೇ, ನೀ ಧೈರ್ಯ ಬಿಟ್ಟು ಮನುಷ್ಯರು ಕೂಡ ಹೆಂಗ್ ಮಾತಾಡ್ತಿ ಹಂಗ್ ಮಾತಾಡು ಅಂತ ಅವ್ರಿಗೆ ಧೈರ್ಯ ತುಂಬಿದವ್ರು. ಬಿಗ್ ಬಾಸ್ ಮನೆಗೆ ಹೋದಿಂದ ಏನು ಭಯ ಬಿದ್ದಿಲ್ಲ. ಬಿಗ್ ಬಾಸ್ ಮನೆಗೆ ಹೋದಾಗ ಒಂದಷ್ಟು ಸ್ವಲ್ಪ ದಿನ ನೀವು ಮಾತಾಡ್ಲಿಲ್ಲ ಅವ್ರ ಜೊತೆ, ಆಮೇಲೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರಿ. ಅದಕ್ಕೆ ಕೇಳ್ದೆ ನಿಮ್ಗೆ ಏನೋ ಭಯ ಇತ್ತು ಅವ್ರ ಜೊತೆ? ಏನಿದ್ರಿ, ಭಯ ಇದ್ದಿಲ್ಲ, ಮಾತಾಡ್ತಿದ್ದೆ ನಾನು ಅಷ್ಟಕ್ಕಷ್ಟೇ. ಅಂದ್ರ ಬಾಳ ಇಲ್ಲ, ನಮ್ಗೆ ಎಷ್ಟು ಮಾತಾಡಂಗತ್ತೆ ಮಾತಾಡೋದು. 4 5ನೇ ವಾರಕ್ಕೆ ಹೊರಗ್ ಬಂದ್ರಿ ನೀವು? 5ನೇ ವಾರಕ್ಕೆ ಹೊರಗ್ ಬಂದ್ರಿ. 5 ವಾರ ಮುಗಿಸಿ 6ನೇ ವಾರ. ನಿಮಗೆ ಅದು ಎಷ್ಟು ಬೇಜಾರಿದೆ ಹೊರಗ್ ಬಂದ್ ದಿನ ಇರ್ಬೇಕಿತ್ತು? ಬಂದಿದ್ದು ಒಂದ್ ವಾರ ತನ ಅದೇ ಗುಂಗಲಿತ್ತು. ಬೇಗ ಬಂದ್ಯಾ, ಬೇಗ ಏನ್ ಮೈನಸ್ ಆಯ್ತಲ್ಲಿ? ಅಂದ್ರೆ ಏನ್ ತಪ್ಪಾಯ್ತು? ನೀವು ಏನು ತಪ್ಪಾಗಿಲ್ಲ, ಒಂದ್ ಸ್ವಲ್ಪ ವೋಟಿಂಗ್ ಕಡಿಮೆ ಅದವಲ್ಲ, ಅಲ್ಲೊಂದ್ ಯಾಟ್ ಮಾಡ್ದೇವು ಸಾಯಂತದ್ದು. ಅದೇ ಹೊರಗಿದ್ರು ದೊಡ್ಡದು ಮಾಡ್ಬಿಟ್ರು. ಮಲ್ಲಮ್ಮ ಸೇರಿಲ್ಲ, ಹೊರಗ್ ಬಂದಾಳ ಅಂತ ವೈರಲ್ ಮಾಡಿದ್ರು ಅವ್ರು. ಅದ್ರ ಸಲುವಾಗಿ ಹೊರಗ್ ಬಂದಂಗೆ. ಈಗ ಗಿಲ್ಲಿಯವರು ಗೆದ್ದಿದ್ದಾರೆ. ಈಗ ಗಿಲ್ಲಿಯವ್ರು ಗೆದ್ದಿದ್ದಾರೆ, ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ. ಗಿಲ್ಲಿಯವ್ರು ಗೆಲ್ತಾರೆ ಅಂತ ಗೊತ್ತಿತ್ತಾ? ಹೇಗೆ ಅಂತ ಗೊತ್ತಿತ್ತಾ ನಿಮ್ಗೆ ಗೆಲ್ತಾರ? ಅವ್ರು ಬಿಟ್ಟು ಬೇರೆ ಯಾರು? ಹೊರಗ್ ಬಂದಿಂದ ಮತ್ತೆ ಎಲ್ಲರೂ ಗಿಲ್ಲಿ ಅನ್ನೋರ. ಅಲ್ಲಿ ಒಳಗಿದ್ದಾಗ ಏನ್ ಗೊತ್ತಾಗಿಲ್ಲ. ಹೌದು, ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಈಗ ಗಿಲ್ಲಿ ಬಿಟ್ಟು ಬೇರೆ ಯಾರನ್ನ ಗೆಲ್ಬೇಕಿತ್ತು ನಿಮ್ ತಲೆಯಲ್ಲಿ? ಇಲ್ಲಮ್ಮ, ಯಾರ್ ಗೆದ್ದಿದ್ರು ನಮ್ ಖುಷಿನೇ. ಅವ್ರು ಇವ್ರು ಅಂತ ನಾವು ಬಟ್ ಮಾಡಿ ಹೇಳಲ್ಲ. ಯಾರ್ ಗೆದ್ರು ಖುಷಿನೇ ನಮ್ಗೆ. 10 ಮಂದಿಯಾಗ 18 ಮಂದಿಯಾಗ ಯಾರು ಒಬ್ಬರೇ ಗೆದ್ದೆವ್ರು. ಯಾರ್ ಗೆದ್ರು ಖುಷಿ. ಅಮ್ಮ, ಇವಾಗ ಸುದೀಪ್ ಸರ್ನ ಮೀಟ್ ಮಾಡ್ಬೇಕು, ಅವ್ರ ಜೊತೆ ಫೋಟೋ ತಗೋಬೇಕಂತ ಬಹಳ ಜನ ಆಸೆ ಇರ್ತೈತೆ. ನೀವು ಅವ್ರನ್ನ ಕಣ್ಮುಂದೆ ಎದುರಿಗೆ ನೋಡಿರಿ, ಅವ್ರ ಜೊತೆ ಮಾತಾಡಿರಿ, ಅವ್ರು ನಿಮ್ಗೆ ಎಷ್ಟೋ ಅಪ್ರಿಸಿಯೇಷನ್ಗಳು ಮಾಡ್ಯಾರ. ಅದ್ರ ಬಗ್ಗೆ ಹೇಳೋದು? ತುಂಬಾ ಖುಷಿ ಆಯ್ತ್ರಿ. ತುಂಬಾ ಖುಷಿ ಆಯ್ತು ಸುದೀಪ್ ಸರ್ ಮಾತಾಡ್ಸಿದ್ದು, ಅವ್ರು ತಬ್ಕೊಂಡಿದ್ದು. ಹೌದೌದು. ಅವ್ರಿಗೆ ಲೆವೆಂಟಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ, ಮಾಡಿಕೊಟ್ಟೇವಲ್ರಿ. ಮಾಡ್ಕೊಟ್ರ? ಅವ್ರು ಜ್ಞಾಪಕ ಮಾಡಿದ್ರು, ನಮ್ಗೆ ಜ್ಞಾಪಕ ಇದ್ದಿಲ್ಲ. ಒಂದ್ಸಲ ಹೇಳಿದ್ರು, ಮಲ್ಲಮ್ಮ ಏನೋ ಮರ್ತಿಯಲ್ಲ ಅಂದ್ರು. ಏನ್ ಹೇಳ್ರಿ ಮರ್ತಿ, ಏನ್ ದ್ಯಾಸ್ ಇಲ್ಲ ಅಂದೆ. ಇಲ್ಲ, ಲೆವಂಟಿ ಮಾಡಿ ಕೊಡ್ತೀನಿ ಅಂತಂದ. ಓಹೋ, ಇಲ್ಲಿ ನಿಂಬೆಹಣ್ಣ ಅದು ಏನಿಲ್ರಿ ಅಂತಂದೆ. ಮತ್ ನಿಂಬೆಹಣ್ಣ, ಸಕ್ರಿ, ಚಾಪುಡಿ ಎಲ್ಲ ತಂದು ಕೊಟ್ರು. ಎಲ್ಲ ಕೊಟ್ರ ಮಾಡ್ಕೊಟ್ರಿ. ಏನಂದ್ರು ಕುಡ್ದು? ಇದು ಅಲ್ಲೇನು ಕುಡಿಯಕ್ ಬರ್ತಾರೆ, ಕ್ಯಾಮ್ರಾದಲ್ಲಿ ತೋರಿಸಿದೆ, ತೋರ್ಸ್ಕೆ ನಾನೇ ಕುಡ್ದೆ. ಓ, ಹಂಗೆ ಸುದೀಪ್ ಸರ್ ನೀವು ಮಾಡಿದ್ ನೀವ ಕುಡ್ದೆ ತೋರಿಸಿ. ಓಕೆ ಓಕೆ ಓಕೆ. ಇನ್ನೇನು ನೆಕ್ಸ್ಟ್ ಟೈಮ್ ಸಿಕ್ಕಾಗ ಏನಾರ ಮಾಡ್ಕೊಡ್ತೀರಾ? ಏನಾರ ಮಾಡ್ಕೊಡ್ತೀನಿ ಅಂತ ಕೇಳಿದಾಗ ಸುದೀಪ್ ಸರ್ ಮಾಡ್ಕೊಡ್ತೀರಿ? ಮಾಡ್ಕೊಡ್ತೀರಾ? ಸಿಕ್ಕಾಗ ಮಾಡಿಕೊಡ್ತೀವಿ. ಸರಿ ಸರಿ. ಈಗ ಸಿನಿಮಾದಲ್ಲಿ ನಿಮ್ದೊಂದು
ಪಾತ್ರ ಇದೆ ಅಂತ ಹೇಳಿದಾರ? ಹಾ ಹೇಳಿದಾರೆ. ಏನಂತ ಹೇಳಿದಾರ? ಯಾವ ಪಾತ್ರ ಏನಂತ? ಏನೋ ಒಂದ್ ತಾಯಿ ಪಾತ್ರ ಕೊಡ್ತೀವಿ ಅಂತ. ತಾಯಿ ಪಾತ್ರ ಅಂತ. ಈಗ ನಿಮ್ದು ಮೊದಲನೇ ಸಿನಿಮಾ ಇದು? ಹಾ ಮೊದ್ಲೇ ಯಾಕೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ಹಾ, ಎಷ್ಟು ಖುಷಿ ಇದೆ ನಿಮ್ಗೆ ಸಿನಿಮಾ ಸಿಕ್ಕಿದ್ದು? ತುಂಬಾ ಖುಷಿ ಆಯ್ತು. ಬೆಟ್ಟದಷ್ಟು ಖುಷಿ. ಖುಷಿ ಖುಷಿ ಖುಷಿ. ಈಗ ಯಾವ ಪಾತ್ರ ಕೊಟ್ರು ನೀವು ಮಾಡ್ತೀರಾ? ಪೋಷಕ ಪಾತ್ರ ಇರ್ಲಿ ಏನೇ ಇರ್ಲಿ ಮಾಡ್ತೀರಾ? ಯಾವ್ದಿದ್ರು